ಎಕ್ಸ್ ಜೀರೋನೇ ಬರುತ್ತೆ. ಹಾಗಾಗಿ ಏನೂ ಚೇಂಜಸ್ ಆಗೋದಿಲ್ಲ 0 ಇಂಟು ಎಕ್ಸ್ ಸ್ಕ್ವೇರ್ ಅಂದಾಗ. -7x ಇದೆ, -7x ಇದೆ. ನೆಕ್ಸ್ಟು +6 ಇದೆ. ಓಕೆ, ಈಗ 3 ಇಂಟು ಎಕ್ಸ್ ಸ್ಕ್ವೇರ್ ಅಂದಾಗ +3x ಆಯಿತು. ಇದನ್ನು ನಾವೀಗೇನು ಮಾಡಬೇಕಪ್ಪ ಅಂದರೆ ಮೈನಸ್ ಮಾಡ್ಕೋಬೇಕು. ಎಕ್ಸ್ ಕ್ಯೂಬ್ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. 0 -3 ಅಂತಂದಾಗ -3x² ಆಗುತ್ತೆ. ಓಕೆನಾ. ಈಗ ಏನು ಮಾಡ್ತೀನಪ್ಪ ಅಂದರೆ -7x ಡೌನ್ ಸೈಡ್ ತಗೋತೀನಿ. ಸೊ ಇದು -x² ಇದೆ. ನಾವು ಯಾವುದರಿಂದ ಮಲ್ಟಿಪ್ಲಿಕೇಶನ್ ಮಾಡಿದಾಗ -3x² ಬರುತ್ತೆ. -3x. ಓಕೆನಾ. x ಇಂಟು -3x ವಿ ಗೆಟ್ -x². ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಪ್ಲಸ್ ಇಂಟು ಮೈನಸ್ -3 3s 9x. ನೋಡಿ, ಇದು ಸೈನ್ ಚೇಂಜ್ ಮಾಡ್ತೀನಿ, ಇದು ಕ್ಯಾನ್ಸಲ್ ಆಗುತ್ತೆ. ಇವಾಗ ನೋಡಿ, ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ ಪ್ಲಸ್ ಇದೆ. -9 -7 2x. ಓಕೆನಾ. +x ಡೌನ್ ಸೈಡ್ ತೆಗೆದುಕೊಳ್ಳಿ. ಇವಾಗ ಇದು 2x ಇದೆ, ಇಲ್ಲಿ x ಇದೆ. ಯಾವ ನಂಬರಿಂದ ಮಲ್ಟಿಪ್ಲಿಕೇಶನ್ ಮಾಡಿದಾಗ 2x ಬರುತ್ತೆ? +2 ಇಂಟು ಎಕ್ಸ್ ವಿ ಗೆಟ್ 2x. 3 ಇಂಟು 2 6 ಬರುತ್ತೆ. ಇದು ಮೈನಸ್ ಮಾಡಿ, ಇವಾಗ ಎರಡು ಟರ್ಮ್ 0 ಆದಾಗ ರಿಮೈಂಡರ್ ಏನು ಬರುತ್ತೆ? 0 ಬರುತ್ತೆ. ಓಕೆನಾ. ನಮಗೆ ಈಗ ಕೋಸೆಂಟ್ ಏನು ಸಿಕ್ತು? x² -3x +2 ಇದು ನಮಗೆ ಸಿಕ್ತು. ಇದನ್ನು ನಾವು ಈಗೇನು ಮಾಡಬೇಕು? ಅಪವರ್ತನವನ್ನು ಗೊಳಿಸಬೇಕು. ಈ ಒಂದು ವರ್ಗ ಸಮೀಕರಣವನ್ನು ಅಪವರ್ತನಗೊಳಿಸಬೇಕು. ಸೊ ಯಾವ ರೀತಿಯಾಗಿ ಅಪವರ್ತನ ಮಾಡಬೇಕು? x² -2x -x ಅಂದರೆ 2 ಬಂದರೆ 2 ಬರುತ್ತೆ. ಈ ಎರಡನ್ನು ಕೂಡಿದಾಗ 3x ಬರುತ್ತೆ. ಈ ರೀತಿಯಾಗಿ ಅಪವರ್ತನಗೊಳಿಸಬೇಕು. x ಕಾಮನ್ ತೆಗೆದುಕೊಳ್ಳಿ. x -2 -1 x -2. ಓಕೆ, x -1 x -2. x -1 0 ಆ್ಯಂಡ್ ಇದು x -2 0. ಉಳಿದ ಎರಡು ಶೂನ್ಯತೆಗಳು ಏನಪ್ಪ ಅಂದರೆ x 1 x 2. ಇನ್ನೊಂದು ಶೂನ್ಯತೆ ಏನು ಕೊಟ್ಟಿದ್ದಾರೆ? x -3 ಕೊಟ್ಟಿದ್ದಾರೆ. ಎರಡು ಶೂನ್ಯತೆಗಳು ಯಾವಪ್ಪ? ಮೂರು ಶೂನ್ಯತೆಗಳು ಅಂದರೆ x -3 x 1 x 2. ಇವು ಮೂರು ಈ ಶೂನ್ಯತೆಗಳ